ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡಿದ್ರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್ ಯುನಿಟಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಹಣ ಯಾವಾಗ ಬರುತ್ತೆ, ಎಷ್ಟು ಕಂತಿದೆ ಹಣ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯುನಿಟಿ ಯೋಜನೆ ಕ್ಯಾಂಡಿಡೇಟ್ಸ್ ಕಾಯ್ತಾ ಇದ್ದೀರಾ, ಹಣ ಯಾವಾಗ ಬರುತ್ತೆ ಅಂತ. ಹಣನೇ ಆಗ್ತಿಲ್ಲ ಗುರು, ಸರ್ಕಾರದವರು ಹಣ ಇಲ್ಲ, ಅವ್ರ ಹತ್ರ ಹಣ ಆಗ್ತಾಯಿಲ್ಲ. ಇಲ್ಲಿ ಮೈನ್ ಥಿಂಗ್ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗುತ್ತೆ. ಮೇ ತಿಂಗಳದ್ದು ಓಪನ್ ಇದೆ, ಬಟ್ ತೋರಿಸ್ತಾ ಇಲ್ಲ. ಆಫ್ಟರ್ 5th ನಂತರ ನೀವು ಟ್ರೈ ಮಾಡಿ. ಲಾಸ್ಟ್ ಮಂತ್ ಕೂಡ ಮಾಡಿರಬೇಕಾಗುತ್ತೆ. ಕಡ್ಡಾಯವಾಗಿ ನೀವು ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿ. ಈಗ ಇದು ಮ್ಯಾಂಡೇಟರಿ ಕೂಡ ಆಗಿರುತ್ತೆ. ನಿಮಗೆ ಹಣ ಬಂದ್ಬಿಟ್ಟು ಈ ತಿಂಗಳು ಆಗ್ತೀವಿ ಅಂತ ಕೂಡ ಹೇಳಿದ್ದಾರೆ. ಎಷ್ಟು ಕಂತು ಆಗ್ತಾರೆ ಗ್ಯಾರಂಟಿ ಇಲ್ಲ. ಅಟ್ಲೀಸ್ಟ್ ನಿಮಗೆ ಟಿಲ್ 2 to 3 months ವರೆಗೂ ನಿಮಗೆ ಕ್ಲಿಯರ್ ಮಾಡಬಹುದು ಪೆಂಡಿಂಗ್ ಇರೋ ಹಣನ ಅಂತ ಹೇಳಿ ಅಪ್ಡೇಟ್ ಕೂಡ ಬಂದಿದೆ. ಯುವ ನಿಧಿ ಯೋಜನೆ ಸಾಕಷ್ಟು ಜನ ಅಪ್ಲಿಕೆಂಟ್ಸ್ ಕಾಯ್ತಾ ಇದ್ದಾರೆ, ಲಕ್ಷಾಂತರ ಜನ ಅಪ್ಲಿಕೆಂಟ್ಸ್. ಸರ್ಕಾರ ಕರೆಕ್ಟ್ ಆಗಿ ಸ್ಪಂದನೆ ಕೂಡ ಮಾಡ್ತಾ ಇಲ್ಲ. ಸರ್ಕಾರ ಅಧಿಕೃತ ಆದೇಶ ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಗೃಹಲಕ್ಷ್ಮಿದು ಏನಾಗುತ್ತೆ ಅಂದ್ರೆ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ತೋರಿಸ್ತಾರೆ, ಇವತ್ತು ಆಗ್ತೀವಿ ಅಂತ ಸುದ್ದಿ ಆಗುತ್ತೆ. ಬಟ್ ಯುವ ನಿಧಿಯನ್ನು ಕೂಡ ಮರೆಮಾಚಿ ಬಿಟ್ಟಿದ್ದಾರೆ. ಎಷ್ಟು ಜನ ಅಪ್ಲಿಕೆಂಟ್ಸ್ ಇದ್ದಾರೆ ಅದು ಕೂಡ ಮಾಹಿತಿ ಇಲ್ಲ. ಕೆಲವರು ಬಂದೇ ಆಗ್ಬಿಡ್ತಾ ಅಂತ ಕೇಳ್ತಾ ಇದ್ದಾರೆ. ಈ ರೀತಿ ಬಂದ್ ಮಾಡಿಲ್ಲ, ಬಟ್ ಸರ್ಕಾರ ಹಣದ ಕೊರತೆ ಇರೋ ಕಾರಣ ಬಿಡುಗಡೆ ಕೂಡ ಮಾಡಿಲ್ಲ. ಎಷ್ಟು ಜನಕ್ಕೆ ಬರುತ್ತೆ ಬರಲ್ಲ ಕ್ಲಾರಿಟಿ ಇಲ್ಲ. ಇಲ್ಲಿ 15,000 ಬರುತ್ತೆ, 20,000 ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಿಕಾಸ್ 5 ಕಂತಿನ ಬಂದಿಲ್ಲ ಅಂತ. ಅಷ್ಟೊಂದು ದುಡ್ಡು ಹಣ ಸರ್ಕಾರದ ಹತ್ರ ಇಲ್ಲ. ಅಷ್ಟೊಂದು ಹಣನ ಸರ್ಕಾರ ಅಟ್ ಎ ಟೈಮ್ ಹಾಕೋಕೆ ಕೂಡ ಆಗೋದಿಲ್ಲ, ಇಂಪಾಸಿಬಲ್. ಬಿಕಾಸ್ ಯಾಕಂದ್ರೆ ಹಣ ಕೊರತೆ ಇದೆ. ಹಾಕಿದ್ರೆ ನಮಗೆ ಅಟ್ಲೀಸ್ಟ್ ನಿಮಗೆ 2 months 2 month ನಿಮಗೆ ಕ್ರೆಡಿಟ್ ಕೂಡ ಮಾಡಬಹುದು. ಈ ಹಿಂದೆ ಮಾಡಿದ್ರೆ ಆ ರೀತಿ. ಬಟ್ ಈ ರೀತಿ 5 ತಿಂಗಳು 6 ತಿಂಗಳು ಅಷ್ಟೊಂದು ಮೊತ್ತವನ್ನು ಕೂಡ ಕ್ರೆಡಿಟ್ ಮಾಡೋದಕ್ಕೆ ಆಗೋದಿಲ್ಲ. ಕ್ರೆಡಿಟ್ ಮಾಡೋದು ಕೂಡ ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ನೀವು ಒಂದು 2 ಕಂತನ್ನ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಲೈಕ್ ನಿಮಗೆ ಪೆಂಡಿಂಗ್ ಇರೋದನ್ನ ಎಷ್ಟು ತಿಂಗಳನ್ನ ಎಷ್ಟು ಮಂತ್ನ ಹಣ ಎಗರಿಸ್ತಾರೆ, ಲೈಕ್ ಎಷ್ಟು ಮಂತ್ ಎಂತೂ ಕೊಡೋದಿಲ್ಲ ಅಂತ ಹೇಳಿ ಕ್ಲಾರಿಟಿ ಇಲ್ಲ. ಬಿಕಾಸ್ ಯಾಕೆಂದ್ರೆ ಸರ್ಕಾರ ನಂಬಕ್ಕಾಗೋದಿಲ್ಲ. ಅದೇ ಕಾರಣಕ್ಕೂ ಅವರು ಬುದ್ಧಿವಂತರು ಹೆಂಗ್ ಬೇಕೋ ಹಂಗೆ ಎಗರಿಸ್ಬಿಡ್ತಾರೆ. ಇಲ್ಲಿ ನಿಮಗೆ ಅಂದಾಜು 2 ಕಂತು ಬರ್ಬೋದು ಅನ್ಕೋತೀನಿ. ನಿಮಗೆ ಎಲ್ಲ 15,000 5 ಕಂತು ನಮಗೆ ಬರುತ್ತೆ ಅಂತ ಹೇಳಿ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮಗೆ 1 ಕಂತು 2 ಕಂತು ಮಿಸ್ಟೇಕ್ ಕೂಡ ಆಗ್ಬೋದು, ಮಿಸ್ ಕೂಡ ಆಗ್ಬೋದು. ಬಿಕಾಸ್ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಅದೇ ರೀತಿ ಕೂಡ ಮಾಡಿದ್ರೆ ಆ ರೀತಿ ಕೂಡ ಆಗ್ಬೋದು. ಅದು ನಿಮಗೆ ಮೈಂಡಲ್ಲಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಹಣದ ಬಗ್ಗೆ ಈ ಮಂತ್ ಎಂಡ್ ಒಳಗಡೆ ಬರುತ್ತೆ ಅಂತ ಹೇಳಿ 15ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿ ಒಂದು ಅಂದಾಜನ್ನ ಇಟ್ಕೊಂಡಿದ್ದಾರೆ. ಒಂದು ಜಸ್ಟ್ ಅಂದಾಜು ಅಷ್ಟೇ. ಥ್ಯಾಂಕ್ ಯು.